9 ತಿಂಗಳಲ್ಲಿ 50 kg ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ನಾನು ಪ್ರೊಫೆಷ್ನಲ್ ವೆಲ್ನೆಸ್ ಕೋಚ್, ಫಸ್ಟ್ ಕನ್ನಡ ವೆಲ್ನೆಸ್ ಕೋಚ್ ಶೈಲಾಮೂರ್ತಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆಗೆ 50 kg ವೆಯ್ಟ್ ಲಾಸ್ ಮಾಡ್ಕೊಂಡಿರೋರನ್ನ ನಾನು ನಿಮಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಅವ್ರ ಹತ್ರನೇ ಕೇಳೋಣ ಅವ್ರ ಹೆಸರು ಮತ್ತು ಎಲ್ಲಿಂದ ಬಂದರು, ಯಾವಾಗ ನಮ್ಮ ಜೀವಧನ್ವಿ ವೆಲ್ನೆಸ್ ಸೆಂಟರ್ಗೆ ಜಾಯ್ನ್ ಆಗಿದ್ದು, ಯಾತಕ್ಕಾಗಿ ಜಾಯ್ನ್ ಆದರು, ಇವಾಗ ಅವ್ರ ಲೈಫ್ ಹೆಂಗಿದೆ, ಇದೆಲ್ಲ ಸ್ಟೋರಿನ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್. ಹಲೋ ಮೇಡಮ್. ನಿಮ್ಮ ಹೆಸರು? ಶ್ರೀನಿವಾಸ್ ಗೌಡ ಅಂದ್ಬಿಟ್ಟು. ನೀವು ಎಲ್ಲಿಂದ ನಮ್ಮ ಜೀವಧನ್ವಿ ವೆಲ್ನೆಸ್ ಸೆಂಟರ್ಗೆ ದಿನಾಗಲೂ ಬರ್ತಾ ಇದ್ದೀರಾ? ನಾವು ರಾಜಾಜಿನಗರಿಂದ ಬರ್ತಾ ಇರೋದು. ಎಷ್ಟು ದಿವಸ ಆಯಿತು ಜಾಯ್ನ್ ಆಗಿ? 2 ವರ್ಷ 8 ತಿಂಗಳಾಯಿತು ಮೇಡಮ್. ಏನು ಪರ್ಪಸ್ಗೋಸ್ಕರ ಬಂದಿದ್ದು? ನಂದು ಓವರ್ ವೆಯ್ಟ್ ಇದ್ದೆ, ಬಿ ಪಿ ಬಂದಿತ್ತು, ಬಿ ಪಿ ಇತ್ತು. ಡಾಕ್ಟ್ರು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಹೇಳಿದರು. ಓವರ್ ವೆಯ್ಟ್ ಅಂದರೆ ಎಷ್ಟು ಕೆ ಜಿ ಇದ್ರಿ? 118 kg 300 ಗ್ರಾಮ್ ಇದ್ದೆ ನಾನು. ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರಿ? ನಡೆಯೋಕ್ಕಾಗ್ತಿರಲಿಲ್ಲ. ಒಬ್ಬ ಹುಡುಗನ ಜೊತೆಲಿ ಇಟ್ಕೊಂಡಿರೋನು, ಯಾವಾಗ ಚೇರ್ ಹಿಡ್ಕೊಂಬರೋ ಹಿಂದೆಗಡೆ ಅಂತ, ಇಲ್ಲಾಂದರೆ ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ, ಆ ಥರ ಇದ್ದವನು. ಆಮೇಲೆ ಬ್ಯಾಕ್ ಪೈನ್ ಜಾಸ್ತಿ ಇತ್ತು, ಕಾಲು ನೋವು ಜಾಸ್ತಿ ಇತ್ತು, ಕ್ರೇಪ್ ಬ್ಯಾಂಡೇಜು ತೊಡೆಯಿಂದ ಕಾಲವರೆಗೂ ಕಟ್ತಾ ಇದ್ದೆ, ಆ ಥರ ಇದ್ದವನು. ಆಮೇಲೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದು 30 ಕಾಫಿ ಕುಡಿತಿದ್ದೆ. ಆಮೇಲೆ 24 ಅವರಲ್ಲಿ 1 ಅವರ್ ನಿದ್ದೆ ಮಾಡೋದು ಹೆಚ್ಚು, ಆ ಥರ ಇದ್ದವನು ನಾನು. ಇಲ್ಲಿ ಬಂದು ಒಂದು ಗ್ರೂಪ್ ಜೊತೆ ಗ್ರೂಪಲ್ಲಿ ಇದ್ದಿದ್ದಕ್ಕೆ ನನಗೆ ಇದು ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ 2 ವರ್ಷ 8 ತಿಂಗಳಿಂದ ಇದೇ ಗ್ರೂಪಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಈಗ ನೀವು ಇಲ್ಲಿಗೆ ಬಂದಾದ ನಂತರ ವೆಯ್ಟ್ ಲಾಸ್ ಆಗ್ತಾ ಏನೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ನೀವು ನೋಡ್ತಾ ಇದ್ದೀರಾ? ಇಲ್ಲಿ ಜಾಯ್ನ್ ಆಯ್ತಾ ನಂದು ವೆಯ್ಟ್ ಕಮ್ಮಿ ಆಗ್ತಾ ಬಂತು. ಆಮೇಲೆ ಫುಲ್ ಮೈಯೆಲ್ಲ ಅಗ್ರೋ ಆಯಿತು. ಒಳ್ಳೆ ಫ್ರೆಂಡ್ಗಳು ಸಿಕ್ಕಿದ್ರು, ಒಳ್ಳೆ ಕೋಚ್ ಸಿಕ್ಕಿದ್ರು ನನಗೆ. ಇಲ್ಲಿ ಒಂದು ಗ್ರೂಪಲ್ಲಿ ಇದ್ದಾಗ ನನಗೆ ತುಂಬ ಇಷ್ಟ ಆಯಿತು. ಈ ಗ್ರೂಪಲ್ಲಿ ಇರಬೇಕು, ನಾನು ಬದುಕಿರೋವರೆಗೂ ನಾನು ಈ ಗ್ರೂಪಲ್ಲಿ ಇರಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಈ ಗ್ರೂಪಲ್ಲಿ ಇದ್ದೀನಿ. ಎಷ್ಟು ಟೋಟಲ್ ವೆಯ್ಟ್ ಲಾಸ್ ಎಷ್ಟು ದಿವಸದಲ್ಲಿ ಮಾಡಿದ್ರಿ? 9 ಮಂತ್ಸಲ್ಲಿ 53 kg ವೆಯ್ಟ್ ಲಾಸ್ ಮಾಡಿದ್ದು ನಾನು. ಒಂದೇ ಸರಿ ಒಂದು ಚಾರ್ಟಲ್ಲಿ ಮಾಡಬೇಕು ಅಂತ ನಮ್ಮ ಕೋಚ್ ಹೇಳ್ತಾಯಿದ್ರು. ಬೇರೆಯವ್ರದ್ದು ನಾನು ಕೇಳ್ತಾಯಿದ್ದೆ, ಅವರು ಅದೇ ಥರ ಹೇಳ್ತಿದ್ದಕ್ಕೆ ನಾನು ಮಾಡ್ಬೋದು, ಅವರೇ ಮಾಡವ್ರೆ ಅಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು. ಆಮೇಲೆ ನಮ್ಮ ಕೋಚ್ನ ನಾನು ಕೇಳಿದೆ ಹೆಂಗೆ ಮಾಡಬೇಕು ಅಂತ. ಅವರು ಆ ಫೋಲಲ್ಲಿ ಹೇಳ್ಕೊಟ್ರು, ನಾನು ಆ ಫೋಲ್ ಮಾಡಿದೆ. ಅದಕ್ಕೆ 50 kg ವೆಯ್ಟ್ ಲಾಸ್ ಆಗಿದ್ದು 9 ಮಂತ್ಸಲ್ಲಿ. ಓವರಾಲ್ 53 kg ವೆಯ್ಟ್ ಲಾಸ್. ನೀವು ಅಂದ್ಕೊಂಡಿದ್ರೆ ಯಾವತ್ತಾದರೂ ನೀವು ತೂಕ ಕಡಿಮೆ ಮಾಡಿಕೊಂಡು ಈ ಥರ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀನಿ ಅಂತ? ಇಲ್ಲ, ನಾನು ಈ ಥರ ಆಗ್ತೀನಿ ಅಂತಲೂ ನಂಗೆ ಗೊತ್ತಿರಲಿಲ್ಲ, ಏನಿಲ್ಲ. ನಾನು ಇವತ್ತು ಇರ್ತೀನಿ, ನಾಳೆ ಇರ್ತೀನಿ ಅಂತಲೇ ನಂಗೆ ಗ್ಯಾರಂಟಿ ಇರಲಿಲ್ಲ. ಸತ್ತೋಗ್ಬಿಡ್ತೀನಿ ಅನ್ನೋ ಗ್ಯಾರಂಟಿ ಮೇಲೆ ನಾನು ಇದ್ದಿದ್ದು. ಇಲ್ಲಿ ಬಂದಾಗ ನನಗೆ ಚೆನ್ನಾಗಿ ಅನಿಸ್ತು. ನಾನು ಚೆನ್ನಾಗದೆ. ಹಂಗೆ ನಂದು ಗ್ರೂಪು ನಾನು ಚೆನ್ನಾಗಿ ಮಾಡ್ಕೊಬೇಕು ಅಂತ ನಾನು ಒಂದು ಸ್ವಲ್ಪ ಜನಕ್ಕೆ ಹೆಲ್ತ್ ಬೆಟರ್ ಮಾಡ್ತಾಯಿದ್ದೀನಿ. ನಿಮಗೆ ಫಸ್ಟು ಬಂದಿದ್ದ ದಿವಸ ಗೊತ್ತಿತ್ತಾ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅಂತ? ಇಲ್ಲ, ಫಸ್ಟ್ ದಿವಸ ಅವ್ರು ಕರೆದವ್ರೆ ಬಂದಿದ್ದೀನಿ ಅಂತ ಬಂದಿದ್ದಷ್ಟೇ ನಾನು. ಇಲ್ಲಿ ನಂದು ವೆಯ್ಟ್ ಚೆಕಪ್ ಆಗಿ ಮನೆಗೆ ಹೋದ್ಮೇಲೆ ನಾನು ಊಟನೇ ಮಾಡ್ತಿರಲಿಲ್ಲ. 12ವರೆಲಿ ಹೊಟ್ಟೆ ಹಸಿತು, ಊಟ ಮಾಡಿದೆ. ತಿರ್ಗಾ 7 ಗಂಟೆಯಲ್ಲಿ ಹೊಟ್ಟೆ ಹಸಿತು, ಹೋಗಿ ಊಟ ಮಾಡಿದ್ದೀನಿ. 10ವರೆಲಿ ಹೋಗಿ ಮಲಗಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ಫುಲ್ಲು ಮೈಯೆಲ್ಲ ಅಗ್ರವಾಗಿತ್ತು, ಎದ್ದು ನಡೆಯೋಕ್ಕೆ 10 ನಿಮಿಷ ಬೇಕಾಗಿತ್ತು, ಆ ಥರ ಇದ್ದವನು. ಅವತ್ತು ಫುಲ್ ಅಗ್ರವಾಗಿತ್ತು. ಆವಾಗ ಅಂದ್ಕೊಂಡೆ ಏನೋ ಐತೆ ಇದರಲ್ಲಿ, ನಾವು ಇದು ಹೋಗ್ಬೇಕು, ಈ ಗ್ರೂಪಲ್ಲಿ ಇರಬೇಕು ನಾನು ಅಂತ ಅನಿಸಿದ್ದು. ಅವತ್ತಿಂದ ಇವತ್ತವರೆಗೂ ಇದೇ ಗ್ರೂಪಲ್ಲಿದ್ದೀನಿ. ಶೇಕ್ ಕುಡಿತಾ ಮೊದಲನೇ ತಿಂಗಳಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆದ್ರಿ? ಶೇಕ್ ಕುಡಿತಾ ಮೊದಲನೇ ತಿಂಗಳಲ್ಲೇ 8 kg ವೆಯ್ಟ್ ಲಾಸ್ ಆಯಿತು. ಸೆಕೆಂಡ್ ಮಂತಿಗೆ ಎಷ್ಟು ವೆಯ್ಟ್ ಲಾಸ್ ಆದ್ರಿ? ಟೋಟಲ್ 15 kg ವೆಯ್ಟ್ ಲಾಸ್ ಮಾಡಿದೆ ಶೇಕ್ ಕುಡಿತಾ 2 ತಿಂಗಳಲ್ಲಿ. 3ನೇ ತಿಂಗಳಲ್ಲಿ 20 kg ವೆಯ್ಟ್ ಲಾಸ್ ಆಯಿತು ಟೋಟಲ್ಲು. 4ನೇ ತಿಂಗಳಲ್ಲಿ 25 kg ವೆಯ್ಟ್ ಲಾಸ್ ಆಯಿತು. 5ನೇ ತಿಂಗಳಲ್ಲಿ 30 kg ವೆಯ್ಟ್ ಲಾಸ್ ಆಯಿತು. 6ನೇ ತಿಂಗಳಲ್ಲಿ 35 kg, 7ನೇ ತಿಂಗಳಲ್ಲಿ 40 kg, 8ನೇ ತಿಂಗಳಲ್ಲಿ 45 kg, 9ನೇ ತಿಂಗಳಲ್ಲಿ 50 kg, ಟೋಟಲ್ 53 kg ಐಡಿಯಲ್ ವೆಯ್ಟಿಗೆ ನಾನು ಬಂದಿದ್ದು. ಇವಾಗ ಫುಲ್ ಅಗ್ರವಾಗಿದೆ ಮೈ. ಇವಾಗ ಇದು ಲಿಫ್ಟಲ್ಲೇ ಎಕ್ಕೋದೇ ಇಲ್ಲ ನಾನೀಗ. ಲಿಫ್ಟೇ ಎಕ್ಕಲ್ಲ, ಆರಾಮಾಗಿ 2 ಮೆಟ್ಲು ಎಕ್ಕೊಂಡು ಓಡಾಯ್ತೀನಿ ಮೇಲಕ್ಕೆ. ಅಷ್ಟು ಎನರ್ಜಿಯಾಗಿ ಇರ್ತೀನಿ. ಈಗ ನಾನು 49 ವರ್ಷ, ಆದರೆ ನನಗೆ ಇವಾಗ 35 ವರ್ಷದ ಹುಡುಗನ ಥರ ನನಗೆ ಫೀಲ್ ಆಗ್ತಾಯಿದೆ. ತುಂಬ ಖುಷಿಯಾಗುತ್ತೆ ಈ ಗ್ರೂಪಲ್ಲಿ ಇರೋದಕ್ಕೆ. ಸೂಪರ್ ಸರ್, ತುಂಬ ಖುಷಿ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೇಳೋಕ್ಕೆ. ಫಸ್ಟು ನೀವು 118 kg ಇರುವಾಗ ನಿಮ್ಮ ಬಾಡಿ ಏಜ್ ಎಷ್ಟಿತ್ತು? ನನ್ನ ಬಾಡಿ ಏಜ್ ಅವಾಗ ನಾನು 48 ವರ್ಷ. ಆವಾಗ ನನ್ನ ಬಾಡಿ ಏಜ್ ಬಂದ್ಬಿಟ್ಟು 72 ವರ್ಷ ಇತ್ತು.
ಅವಾಗ ನಡೆಯೋಕ್ಕೂ ಆಗ್ತಿಲ್ಲ, ಏನಿಲ್ಲ. ನಾನು ನೋಡಿದವರೆಲ್ಲ ಒಂದು ಕಿಂಡಲ್ ಮಾಡೋರು ನನಗೆ. ಏನೋ MSc ಹಂಗೆ ಹಿಂಗೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋರು. ಬರ ಇಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋರು. ಇವಾಗ ಬೇರೆ ಥರನೇ ರೆಸ್ಪೆಕ್ಟ್ ಇದೆ. ಇವಾಗ ನಂದು 49 ವರ್ಷ ವಯಸ್ಸು, ನನ್ನ ಬಾಡಿ ಏಜು 47 ವರ್ಷ ಇದೆ. ಇವಾಗ ಹೆಂಗೆ ಅಂದರೆ ಎನರ್ಜಿ ಒಳ್ಳೆ ಕುದುರೆ ಥರ ನನಗೆ ಫೋರ್ಸ್ ಇದೆ. ಆ ಥರ ಅಷ್ಟು ಖುಷಿ ಆಗುತ್ತೆ. ಎಲ್ಲ ಥರನೂ ಬೆಟರ್ ಆಗಿದ್ದೀನಿ ಇಲ್ಲಿ ಈ ಗ್ರೂಪಲ್ಲಿ ಇರೋದಕ್ಕೆ. ಒಂದು ವೇಳೆ ನಿಮಗೆ ಈ ಗ್ರೂಪ್ ಪರಿಚಯ ಆಗಲಿಲ್ಲ, ಈ ಬ್ರೇಕ್ಫಾಸ್ಟ್ ತೊಗೊಂಡಿಲ್ಲ ಅಂದಿದ್ದರೆ ನಿಮ್ಮ ಲೈಫ್ ಇವಾಗ ಹೆಂಗಿರ್ತಿತ್ತು? ಇರ್ತೀನಿ ಅನ್ನೋ ಗ್ಯಾರಂಟಿ ಇರಲಿಲ್ಲ ಮೇಡಮ್ ನನಗೆ. ಯಾಕೆಂದರೆ ಡಾಕ್ಟ್ರು ಹೇಳಿದ್ದು ಒಂದೇ ನನಗೆ, ನಿಮ್ಮದು ಕೊಲೆಸ್ಟ್ರಾಲ್ ಇದೆ, ಆಮೇಲೆ ನಿಮ್ಮದು ವೆಯ್ಟ್ ಕಮ್ಮಿ ಮಾಡ್ಕೊಂಡ್ರೇ ನೀವು ಚೆನ್ನಾಗಿರೋದು ಅಂತ ಹೇಳಿದರು. ನಾನು ಎಲ್ಲ ಥರ ಮಾಡಿದೆ ಯೂಟ್ಯೂಬಲ್ಲಿ. ಆಮೇಲೆ ಪ್ರತಿಯೊಬ್ಬರು ಯಾರು ಏನೇನು ಹೇಳ್ತಾರೋ ಎಲ್ಲ ಥರ ಮಾಡಿದ್ದೀನಿ. ಏನು ಮಾಡಿದ್ರೂ 100 ಗ್ರಾಮ್ ಕಮ್ಮಿ ಆಗಿರಲಿಲ್ಲ. ದಿವಸ 1 ಅವರ್ ವಾಕಿಂಗ್ ಮಾಡ್ತಾಯಿದ್ದೆ, ಬಿಡ್ದಿರೋ ವಾಕಿಂಗ್ ಮಾಡ್ತಿದ್ದೆ. ಸೆಕೆಂಡ್ ಇಯರ್ ಮಾತ್ರ ಕಿತ್ಕೊಳೋದಷ್ಟೇ. ಆಮೇಲೆ ಏನು ಇದಾಗ್ತಿಲ್ಲ, ಕಾಲು ನೋವು ಬರೋದು. ಒಂದು 10 ಟ್ಯಾಬ್ಲೆಟ್ 10ರಿಂದ 15 ಟ್ಯಾಬ್ಲೆಟ್ ತಿಂತಿದ್ದೆ, ಪೇಯ್ನ್ ಕಿಲ್ಲರು. ನಡೆಯೋಕ್ಕಾಗ್ತಾಯಿದೆ, ಫಸ್ಟು ತೂಕ ಇದ್ದಿದ್ದಕ್ಕೆ ಮಂಡಿ ಎಲ್ಲ ನೋವು ಬರೋದು. ಅದಕ್ಕೋಸ್ಕರ ನಾನು ಇದು ಮಾಡ್ತಿದ್ದೆ. ಇಲ್ಲಿ ಬಂದಾಗ ನನಗೆ ಖುಷಿ ಆಯಿತು, ಎಲ್ಲ ಥರನೂ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು ಅಂತ. ಅದಕ್ಕೆ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಇವತ್ತು. ವೆರಿ ನೈಸ್, ವೆರಿ ನೈಸ್. ತುಂಬ ಖುಷಿ ಆಯಿತು. ಈಗ ನೀವೊಂದು ಮೆಸೇಜ್ ಕೊಡ್ತೀರಾ? ನ್ಯೂ ಇಯರ್ ರೆಸಲ್ಯೂಷನ್ ಅಂತ ತುಂಬ ಜನ ಆಸೆ ಪಡ್ತಾ ಇರ್ತಾರೆ. ನಾನು ಈ ವರ್ಷ ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ತೀನಿ, ನಾನು 3 ತಿಂಗಳಲ್ಲಿ ಐಡಿಯಲ್ ವೆಯ್ಟಿಗೆ ಬಂದುಬಿಡ್ತೀನಿ, ಸಾಕಾಗಿದೆ ನನಗೂ ಈ ವೆಯ್ಟು, ನಾನು 2025 ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡಲಿಲ್ಲ. ಪರವಾಗಿಲ್ಲ, ಈ 2026 ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ತುಂಬ ಜನ ರೆಸಲ್ಯೂಷನ್ ತೊಗೋತಾರೆ. ಅಂಥವ್ರಿಗೆ ನೀವೇನು ಮೆಸೇಜ್ ಕೊಡ್ತೀರಾ? ನಾನು ಹೇಳೋದು ವೆಯ್ಟ್ ಲಾಸ್ ಮಾಡ್ಕೊಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು ಮೇಯ್ನು. ಇವಾಗ ನಮ್ಮ ನೋವನ್ನ ಬೇರೆಯವ್ರು ತಿನ್ನೋಕ್ಕಾಗಲ್ಲ, ನಾವೇ ತಿನ್ನೋದು. ಆ ನೋವು ಏನಕ್ಕೆ ತಿನ್ನಬೇಕು? ಈಗ ಒಂದು ಗ್ರೂಪಲ್ಲಿ ಇವಾಗ ಎಲ್ಲರೂ ನಾವು ಇದ್ದೀವಿ ಒಂದು ಗ್ರೂಪಲ್ಲಿ, ಅದೇ ಥರ ನೀವು ಒಂದು ಗ್ರೂಪಲ್ಲಿ ಇದ್ದು ನೀವು ಮಾಡ್ಬೋದು. ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಮಾಡ್ತೀರಿ ಅಂತ ನಿಂತ್ಕೊಂಡಾಗ ಅದೇನು ಐಡಿಯಲ್ ವೆಯ್ಟ್ ಇದೆಯೋ ಆ ಐಡಿಯಲ್ ವೆಯ್ಟ್ನ ಅವರು ನಿಮ್ಮ ಕೋಚ್ ಏನು ಹೇಳಿರ್ತಾರೋ ಅದನ್ನು ನೀವು ಫಾಲೋ ಮಾಡಿರಿ. ಆರಾಮಾಗಿ ನೀವು ಐಡಿಯಲ್ ವೆಯ್ಟಲ್ಲಿ ಇದ್ಬಿಡ್ಬೋದು. ಐಡಿಯಲ್ ವೆಯ್ಟಲ್ಲಿ ಇದ್ದರೆ ಏನೋ ಒಂಥರ ಖುಷಿ ಇರುತ್ತೆ. ಆನೆ ಥರ ಇದ್ದವ್ರಿಗೆ, ಆನೆ ಥರ ಇದ್ದರೆ ಓಡೋಕ್ಕಾಗಲ್ಲ. ಆದರೆ ಕುದುರೆ ಥರ ಇದ್ದರೆ ಹೆಂಗೆ ಬೇಕಾದರೂ ಓಡ್ಬೋದು ನಾವು. ನನಗೆ ಇವಾಗ ಆನೆ ಥರ ಇದ್ದಾಗ ನಂಗೆ ಆಗ್ತಿರ್ಲಿಲ್ಲ. ಇವಾಗ ಕುದುರೆ ಥರ ಇರೋದಕ್ಕೆ ನಂಗೆ ಸೂಪರಾಗಿದೆ. ನನ್ನ ಕರೆದಿದ್ದು ಶೈಲಾ ಮೇಡಮ್ ಆ್ಯಂಡ್ ರಾಮು ಸಾರು ಒಂದು ಇನ್ವಿಟೇಷನ್ ಕೊಟ್ಟರು ನನಗೆ ಬಾ ಅಂತ. ನಾನು ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಈ ಥರ ಆಗಿದ್ದು. ನಮ್ಮ ಕೋಚು ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಅವರು ಏನು ಮಾರ್ಗದರ್ಶನ ನೀಡಿದ್ರು ನನಗೆ, ಆ ಫೋಲಲ್ಲಿ ನಾನು ಮಾಡಿದ್ದಕ್ಕೆ ನನಗೆ ಖುಷಿಯಾಗಿದೆ. ಥ್ಯಾಂಕ್ ಯು ಶೈಲಾ ಮೇಡಮ್ ಆ್ಯಂಡ್ ರಾಮು ಸಾರ್. ವೆರಿ ಗುಡ್. ಒಂದು ಒಳ್ಳೆ ರೈಟ್ ಗ್ರೂಪಲ್ಲಿದ್ದರೆ ಯಾರು ಬೇಕಾದ್ರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು ಅಂತ ಶ್ರೀನಿವಾಸ್ ಸರ್ ಹೇಳ್ತಾ ಇದ್ದಾರೆ. ನಾವು ಒಬ್ಬರೇ ಮಾಡ್ತೀವಿ ಮನೆಯಲ್ಲಿ ಇದ್ಕೊಂಡು ಅಂತ ಅಂದರೆ 1 ದಿವಸ ಮಾಡ್ತೀವಿ, 3 ದಿವಸ ಮಾಡ್ತೀವಿ, ಅಥವಾ 1 ವಾರ ಮಾಡ್ತೀವಿ. ಅದಾದ ನಂತರ ಲೇಝಿ ಆಗಿಬಿಡ್ತೀವಿ. ಮುಂದಿನ ವಾರ ಮಾಡೋಣ, ಮುಂದಿನ ತಿಂಗಳು ಮಾಡೋಣ, 2026 ಇನ್ನೂ ಇದೆ, ಇನ್ನೊಂದು 3 ಮಂತ್ಸ್ ಬಿಟ್ಟು ಮಾಡೋಣ, ಇನ್ನೊಂದು 6 ಮಂತ್ಸ್ ಬಿಟ್ಟು ಮಾಡೋಣ, ಹೀಗೆ 2026 ಮುಗ್ದೋಗ್ಬಿಡತ್ತೆ. ಸೊ ಅದಕ್ಕೇ ನೀವು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಿಮ್ಗೆ ಯಾವುದೇ ಹೆಲ್ಪ್ ಬೇಕಿದ್ರೂ ಹೆಲ್ತ್ ವಿಚಾರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ಜೀವಧನ್ವಿ ವೆಲ್ನೆಸ್ ಸೆಂಟರ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿಗಳು ತೊಗೊಂಡಿದ್ದು ನಾನು. ಇದು 5 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, 10 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, 15 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, 20 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, ಟೋಟಲ್ 25 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ. ನನಗೆ ತುಂಬ ಖುಷಿ ಆಯಿತು, ವೆಯ್ಟ್ ಲಾಸ್ ಆಯ್ತೈತೆ ಚೆನ್ನಾಗಿ ಅಂದ್ಬಿಟ್ಟು. ಹಂಗೆ ನಂದು ಫುಲ್ ವೆಯ್ಟ್ ಲಾಸ್ ಜರ್ನಿ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು 30 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, 35 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, 40 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, 45 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ, ಟೋಟಲ್ 50 kg ವೆಯ್ಟ್ ಲಾಸ್ ಆದಾಗ ಈ ಟ್ರೋಫಿ ತೊಗೊಂಡೆ. ಇದು ತೊಗೊಂಡಾದ್ಮೇಲೆ ತುಂಬ ಖುಷಿ ಆಯಿತು. ನನ್ನ ಐಡಿಯಲ್ ವೆಯ್ಟ್ಗೆ ಇನ್ನೊಂದು 3 kg ಇತ್ತು, ಈ ಟ್ರೋಫಿ ತೊಗೊಂಡೆ. ಅದಾದಮೇಲೆ ಜೀವಧನ್ವಿ ವೆಲ್ನೆಸ್ ಸೆಂಟ್ರಿಂದ ನನಗೆ ಇದು ಉಡುಗೊರೆಯಾಗಿ ಬಂದಿದ್ದು. ಇದು ಶೈಲಾ ಮೇಡಮ್ ಆ್ಯಂಡ್ ರಾಮು ಸಾರು ಇವರಿಬ್ಬರು ಕೋಚ್ ಮಾಡಿದ್ದಕ್ಕೆ ನಾನು ಈ ಟ್ರೋಫಿಗಳೆಲ್ಲ ತಗೊಳಕ್ಕಾಗಿದ್ದು ಕಂಟಿನ್ಯೂಸ್ ಆಗಿ. ಶೈಲಾ ಮೇಡಮ್ ಆ್ಯಂಡ್ ರಾಮು ಸಾರ್ ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್.